ದಾಂಡೇಲಿಯ ಹೆಸ್ಕಾಂ ಕಾರ್ಯಾಲಯದಲ್ಲಿ ರಾಷ್ಟ್ರೀಯ ಪವರ್ ಮ್ಯಾನ್ ದಿನಾಚರಣೆ. ವಿದ್ಯುತ್ ಪೂರೈಕೆ ಮಾಡಲು ಹಗಲಿರುಳು ಶ್ರಮಿಸುವ, ಹವಾಮಾನದ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸಿ ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸುವ ಪವರ್ ಮ್ಯಾನ್ಗಳ ಸೇವೆಗಳನ್ನು ಗೌರವಿಸುವ ಮತ್ತು ಸ್ಮರಿಸುವ ಉದ್ದೇಶದಡಿ ದಾಂಡೇಲಿಯ ಹೆಸ್ಕಾಂ ಕಾರ್ಯಾಲಯದಲ್ಲಿ ಇಂದು ಶನಿವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ರಾಷ್ಟ್ರೀಯ ಪವರ್ ಮ್ಯಾನ್ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರಾದ ಪುರುಷೋತ್ತಮ್ ಮಲ್ಯ ಅವರು, ತಮ್ಮ ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸುವ ಮೂಲಕ ನಾಡಿಗೆ ಬೆಳಕು ಕೊಡುವಂಥ ಅತ್ಯಂತ ಮಹತ್ವದ ಸೇವೆಯನ್ನು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಪವರ್ ಮ್ಯಾನ್ಗಳು ನಿರ್ವಹಿಸಿಕೊಂಡು ಬಂದಿರುವುದರಿಂದಲೇ ಇವತ್ತು ಹೆಸ್ಕಾಂ ಜನತೆಯ ನಂಬಿಕೆಯ ಇಲಾಖೆಯಾಗಿ ಗಮನ ಸೆಳೆದಿದೆ. ಪವರ್ ಮ್ಯಾನ್ಗಳು ವೈಯಕ್ತಿಕ ಸುರಕ್ಷತೆಯ ಕಡೆಗೆ ಆದ್ಯತೆಯನ್ನು ನೀಡಿ ತಮ್ಮ ಕೆಲಸಗಳನ್ನು ಮಾಡಬೇಕೆಂದು ಕರೆ ನೀಡಿ ಪವರ್ ಮ್ಯಾನ್ಗಳ ದಿನಾಚರಣೆಯನ್ನು ಆಯೋಜಿಸಲು ಇಲಾಖೆಗೆ ಹೆಮ್ಮೆ ಎನಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರುಗಳಾದ ದೀಪಕ್ ನಾಯಕ್ ಮತ್ತು ಪರಶುರಾಮ್ ಉಪ್ಪಾರ್ ಅವರು ಹೆಸ್ಕಾಂ ಪವರ್ ಮ್ಯಾನ್ಗಳ ಸೇವಾ ಬದ್ಧತೆಯನ್ನು ಸ್ಮರಿಸಿ ಕೊಂಡಾಡಿದರು. ಹೆಸ್ಕಾಂ ನೌಕರರ ಕೇಂದ್ರ ಸಮಿತಿಯ ಸದಸ್ಯರಾದ ಜೈರುದ್ದೀನ್ ರೋಣ್, ಲೆಕ್ಕಾಧಿಕಾರಿ ಕಿರಣ್ ಬಿ ಆಚಾರಿ ಹಾಗೂ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಪವರ್ ಮ್ಯಾನ್ಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹೆಸ್ಕಾಮಿನ ಹಿರಿಯ ಸಹಾಯಕರಾದ ಕುಮಾರ್ ಕರಗಯ್ಯ ಅವರು ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಂದ್ರೆ ನಿಮ್ದು ಡ್ಯುಯಲ್ ಅಂತಿರಲ್ಲ, ಡ್ಯುಯಲ್ 25 ಕೆವಿಗೆ 38 ಗೇಜ್ ಇದೆ, 1.1 ಇದು 63 ಗೆ 3.31. ಇನ್ನು ಅವಾಗ ನಿಮಗೆ ಕರೆಂಟ್ಗೆ ಕೆಪಾಸಿಟಿ ಹೇಳಿದಲ್ಲ, ಇದು 84 ಆಂಪ್ಸ್ ಮ್ಯಾಕ್ಸಿಮಮ್ ಕೆಪಾಸಿಟಿ. 100 ಆಂಪ್ಸ್ 100 ಕೆವಿಗೆ 133, 250 ಗೆ 333. ಫ್ಯೂಸ್ ಆಫ್ ಕಾಲೇಜ್ ಎಷ್ಟು ಟೈಮ್ ಒಳಗೆ ನಾವು ಅಟೆಂಡ್ ಆಗಬೇಕು? ಗ್ರಾಮೀಣಕ್ಕೆ ಬೇರೆ, ನಗರಕ್ಕೆ ಎಲ್ಲಿ? ಅದೇ ರೀತಿಯಾಗಿ ಫೇಲ್ಯೂರ್ ಆಫ್ ಪವರ್ ಸಪ್ಲೈ ಅಂದ್ರೆ ಫ್ಯೂಸ್ ಆಫ್ ಕಾಲ್ಗೆ 6 ಅವರ್ಸ್ ಅಲ್ಲಿ ಆಗಬೇಕು. ಗ್ರಾಮೀಣದಲ್ಲಿ 24 ತಾಸು. ಟ್ರಾನ್ಸ್ಫಾರ್ಮರ್ಸ್ ಕಡೆ ಟೌನ್ ಅಲ್ಲಿ ಪ್ರೈಸ್ ನಮ್ಮ ಗೌರ್ಮೆಂಟ್ 24 ತಾಸೊಳಗೆ ರಿಪ್ಲೇಸ್ ಮಾಡ್ರಿ ಅಂತ ಹೇಳಿ ಕಂಡೀಷನ್ಸ್ ಆಫ್ ಪವರ್ ಸಪ್ಲೈ ಅಲ್ಲಿ ನಮ್ಮ SOP ಪ್ರಕಾರ 24 ತಾಸಲ್ಲಿ ಮಾಡಬೇಕು, 72 ತಾಸಲ್ಲಿ ಅಂತೇಳಿ ಗ್ರಾಮೀಣ ಪ್ರದೇಶದಲ್ಲಿ 72 ತಾಸು SOP ಟೌನ್ ಅಲ್ಲಿ. ಅದೇ ರೀತಿಯಾಗಿ ಒಂದು ಹೊಸ ಕನೆಕ್ಷನ್ ಬಂತು ಅಂತ ಹೇಳಿದ್ರೆ, ನಾವು ಯಾವ್ದಕ್ಕೆ ಲೈನ್ ಹಾಕೋದಿತ್ತು ಅಂತ ಹೇಳಿದ್ರೆ 45 ದಿನ, ಲೈನ್ ಇಲ್ಲ ಅಂತ ಹೇಳಿದ್ರೆ 30 ದಿನದೊಳಗೆ ನಾವು ಅದಕ್ಕೆ ಕರೆಂಟ್ ಕೊಡಬೇಕು. ಇದೆಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ ಕೋಡ್. ಇದನ್ನ ನೀವು ತಪ್ಪಿದ್ರೆ ನಿಮ್ಗೆ ದಂಡ ಬೀಳುತ್ತೆ. ಇದೇ ರೀತಿಯಾಗಿ ಈ ವರ್ಷ ಅಂದ್ರೆ ಟ್ಯಾರಿಫ್ ಅಂದ್ರೆ ನಮ್ಮ ಜಕಾತಿ ನಿರ್ಧರಣೆ ಆದವಾಗ ಹೋದ ವರ್ಷ 2025ರಲ್ಲಿ ಒಂದು ಹೊಸ SOP ಬಂದಿದ್ದಾರೆ ಅಂತ ನಿಮ್ ಮುಂದೆ ಹೇಳ್ತೇನೆ. ಸುರಕ್ಷಾ ಮಂತ್ರ. ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷಾ ಸಾಧನಗಳಾದ ಹ್ಯಾಂಡ್ ಗ್ಲೌಸ್, ಹೆಲ್ಮೆಟ್, ಅರ್ಥಿಂಗ್ ರಾಡ್, ಸುರಕ್ಷಾ ಬೆಲ್ಟ್, ಕಟಿಂಗ್ ಪ್ಲೇಯರ್ ಇತ್ಯಾದಿ ಬಳಸುತ್ತೇನೆ ಮತ್ತು ನನ್ನ ಸಹ ನೈಮನ್ಗಳು ಬಳಸುವಂತೆ ಉತ್ತೇಜಿಸುತ್ತೇನೆ. ನಾನು ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ. ನಾನು ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ಮತ್ತು ನನ್ನ ಕಂಪನಿಯನ್ನು ಅಪಘಾತರಹಿತ ಕಂಪನಿಯಾಗಿಸುವಲ್ಲಿ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ನನ್ನ
ಬೇಜವಾಬ್ದಾರಿಯಿಂದ ಆಗುವ ಅನಾಹುತದಿಂದ ನನಗೆ, ನನ್ನ ಕಂಪನಿಗೆ ಮತ್ತು ನನ್ನ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ಸಂಪೂರ್ಣ ತಡೆಯಲು ವೈಯಕ್ತಿಕ ಪಾತ್ರ ವಹಿಸುತ್ತೇನೆ. ಸುರಕ್ಷತೆಯೇ ನಮ್ಮ ಪ್ರಥಮ ಆದ್ಯತೆ.